ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಪುಟ್ಟಕ್ಕ, ಏನ್ ಸಂತ ಮುತ್ತಯ್ಯನ್ಗೆ ಈಗ ಪರವಾಗಿಲ್ವಾ? ನೀನ್ ನೋಡ್ದಾಗ ಹೆಂಗಿದ್ನೋ ಈಗ್ಲೂ ಹಂಗೆ ಅವನೇ ಕಣಕ. ಮನ್ಯಾಗ ಅವನು ಹಬ್ಬನ್ನೇ ಬಿಟ್ಬಿಟ್ ಬರೋದು ಸರಿ ಏನಮ್ಮ? ನೀ ಕೆಲ್ಸಕ್ ಬರ್ಲೇಬೇಕು ಅನ್ನೋದು ಏನೂ ಇಲ್ವಲ್ಲ. ಪರವಾಗಿಲ್ಲ ಬಿಡು ಪುಟ್ಟಕ್ಕ. ಆದ್ರೆ ಒಂದ್ ವ್ಯತ್ಯಾಸ ಏನ್ ಗೊತ್ತಾ? ಮೊದ್ಲು ಮನೆನಾಗೆ ಕಾಸು ಮಡಗ್ಬಿಟ್ ಬಂದ್ರೆ ತಕೊಂಡ್ ಹೋಗ್ಬಿಡ್ತಿದ್ದ. ಈ ಕಾಸು ಮುಟ್ಟಕ್ಕೆ ಆಗಾಕಿಲ್ಲ. ಮೊದ್ಲು ಕುಡಿದ್ಬಿಟ್ಟು ಮನಾಗ್ ಬರ್ತಿದ್ದ. ಈ ಕುಡಿಯೋ ಯೋಚನೆನೇ ಇಲ್ಲ. ಮದ್ವೆ ಆಗುವಷ್ಟ್ರಲ್ಲಿ ನನ್ ಗಂಡ ಹಿಂಗೆ ಇರ್ಬೇಕು ಅನ್ಕೊಂಡಿದ್ದೆ. ಈಗ ಅವನೇ, ಆದ್ರೆ ನಾನು ಅವನಿ ಎಂಡ್ರು ಅನ್ನೋದೇ ಮರ್ತು ಬಿಟ್ಟವನೆ. ಅಲ್ಟೆ ಹೊಡಿಯಕ್ ಸಿಕ್ಕಿದ್ರೆ ಇಬ್ರು ಸಂದಕ್ಕೆ ಹೊಡಿತಾರೆ. ನಾನು ಪ್ಲೇನ್ ಸಾಯ್ಬೇಕು. ಗಂಡ ಪೆಟ್ಟಿಗೆಯಿಂದ ಒಂದೆರಡು ನೋಟ್ ಎತ್ತಿದ್ರೇನೆಯ ಇವ್ರಿಗೆ ಬುದ್ಧಿ ಬರೋದು. ಸುಮಾ, ಮೈದಾನಕ್ಕೆ ನಿಮ್ ತಂಡದವರೆಲ್ಲ ಹೋಗಕ್ ಕೇಳ್ದು ಹೆಂಗೆ? ಎಲ್ರಿಗೂ ಹೇಳಾಗಿದೆ ಅವ್ವ. ಆದ್ರೆ ಅಲ್ಲಿ ಬಂದ್ ನಮಗ್ ಕೋಚ್ ಮಾಡೋರು ಯಾರು? ಮೊದ್ಲೇ ನಮ್ ಹುಡ್ಗಿರ್ ಬಗ್ಗೆ ನಿಂಗ್ ಗೊತ್ತಲ್ವಾ, PT ಸರ್ನೇ ಲಾಯಕ್ಕಿಲ್ಲ ಅಂದೋರು. ನೀನ್ ಯಾವ್ದಾದ್ರು ಕಾಮಿಡಿ ಪೀಸ್ ನ ಕರ್ಕೊಂಬಂದ್ ಕೋಚ್ ಅಂತ ನಿಲ್ಸ್ಬಿಡ್ತೀಯ ಅಂತ ಎದೆ ಲಬ್ ಡಬ್ ಅಂತಿದೆ ಅವ್ವ. ಇದೇನ್ರವ್ವ ಇದು? ಒಬ್ರಿಗೊಬ್ರು ಸಿಗ್ನಲ್ ಕೊಟ್ಕೊಡ್ತಿದ್ದೀರಾ? ಕೋಚ್ ಒಳ್ಳೆ ಪ್ಲೇಯರ್ ತಾನೆ? ಕೋಚ್ ಅಂದ್ರೆ ಇವನವಿ. ಅವನು ಆಟನ ಚಂದಾಗ್ ತಿಳ್ಕೊಂಡಿರ್ಬೇಕು, ಅದನ್ನ ಬಂದ್ ಹೇಳ್ಕೊಡ್ಬೇಕು. ಆಟಯ್ಯ ಅಷ್ಟೊಂದ್ ಸುಲಭ ಅಲ್ಲ ಅವ್ವ ಅದು. ಸುಲಭ ಅಲ್ಲ ಕಣವ, ನಂಗ್ ಗೊತ್ತದೆ. ಆದ್ರೆ ಕಷ್ಟ ಏನಲ್ವಲ್ಲ ಕುಸೆ. ಈಗಾಗ್ಲೇ ನಿಮ್ಗೆಲ್ರಿಗೂ ಆಟ ಗೊತ್ತದೆ. ಹೆಂಗದೆ ಅಂತಂದ್ರೆ ಮದುವೆ ಮಾಡ್ಕೊಂಬಂದ್ ಹೆಣ್ಣಿಗೆ ಅಡುಗೆ ಹೇಳ್ಕೊಟ್ಟಂಗೆ. ಅಯ್ಯ, ಏನ್ ದೊಡ್ಡ ವಿಷಯ. ಹೋಗು. ಏನೋ ಮಾಡ್ತೀರಾ. ನಂಗ್ ಕೋಚ್ ಇಷ್ಟ ಆಗಿಲ್ಲ ಅಂದ್ರೆ ನಾನು ವಾಪಸ್ ಬರ್ತೀನಿ ಅಷ್ಟೇ. ನೀನ್ ಹೋಗವಿ. ಅವ್ರಿಷ್ಟ ಇಲ್ಲ ಅಂತ ಯಾರೂ ಹೇಳಕ್ ಆಗಕ್ಕಿಲ್ಲ. ಸರಿ ಆಯ್ತು. ಎಲ್ರೆ? ನಾನೇ ಲೇಟ್ ಅನ್ಕೊಂಡ್ರೆ. ಶ್ವೇತಾ ಭವಾನಿ ಅವರೆಲ್ಲ ಎಲ್ಲಿ? ಬರ್ತಿರ್ಬೇಕು ಸುಮಾ. ಈ ಜಾಗನ ನಮ್ಮವ್ವ ನಾವು ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ರೆಡಿ ಮಾಡಿದ್ಲ. ಸಿಕ್ಕಾಪಟ್ಟೆ ಮುಳ್ಗಳಿದ್ವು, ಶಿಶುದ ಪೊದೆಗಳು ಇತ್ತು. ನಮ್ಮವ್ವ ಆವಿರ್ತತೆ ಉಸಾರು ಕಣವಿ ಅಂತ ಹೇಳಿತ್ತು. ಇಲ್ಲಿ ನೋಡ್ರಿ ಎಲ್ಲ ನೀಟಾಗೆ ಮಾಡವ್ರೆ. ಹಾವೋ ಹಸುನೋ, ಜೊತೆ ಕೋಚು ಬರ್ಲಿ ಅಲ್ವೇನೆ ಕಾವ್ಯ? ನಿನ್ನೆ ಅವ್ವ ಹೇಳಿದ್ ನೋಡಿದ್ರೆ ಯಾರೋ ಅನುಭವ ಇರೋ ಕೋಚೆ ಬರ್ತಾರ ಅನ್ಸುತ್ತಲ್ವಾ ಸುಮಾ? ನೋಡೋಣ. ಅಲ್ಲೋಡ್ರೆ ಬೋಲ್ಡ್ ನೆಟ್ಟವ್ರೆ, ಅದ್ರಾಗೇನೋ ಬರ್ದೈತೆ. ನಾನು ಅವಾಗ್ಲೇ ಬಂದಾಗ ನೋಡ್ದೆ ಕಣೆ, ನಮ್ದಲ್ವೇನೋ ಅಂತ ಸುಮ್ಮನೆ ಅದೇ. ನೋಡೋಣ ಬಂದ್ರೆ. ಸಾರಿ ಕಂಟಮ್ಮ, ನಮ್ಮ ಹಸಾಗೆ ನೀರ್ ತೋರಿಸಿ ಬರಕ್ಕೆ ಒಸಿ ತಡ ಆಗೋಯ್ತು. ಕೋಚ್ ಯಾರು? ಇನ್ನು ಯಾರು ಬಂದಿಲ್ವಾ? ನಾವು ಅದಕ್ಕೆ ಕಾಯ್ತಾ ಇದೀವಮ್ಮ. ಹತ್ತು ಓಡಿ ಅಂತ ಮಾತ್ರ ಬೋರ್ಡ್ ಹಾಕಿದ್ದಾರೆ. ಓಡಣ್ವಾ? ನಮ್ನ ಟೆಸ್ಟ್ ಮಾಡ್ತಿದಾರೋ ಏನೋ, ಅಥವಾ ತಮಾಷೆ ಮಾಡ್ತಿದಾರೋ ಏನೋ. 10 ರೌಂಡ್ ಓಡದ್ಮೇಲೂ ಬಂದಿಲ್ಲ ಅಂದ್ರೆ ಬೋರ್ಡ್ ನೆಡಕ್ಕಾದ್ರೂ ಯಾರಾದ್ರೂ ಬಂದಿರ್ಲೇಬೇಕಲ್ವಾ? ಯಾರು ಕಾಣ್ತಾನೆ ಇಲ್ಲ. ದಡ್ಡಿರಂಗ್ ಬಂದ್ ನಿಂತಿದೀವಿ ನಾವೆಲ್ರು. ಒಂದ್ 10 ನಿಮಿಷ ಕಾಯೋಣ ಕಣ್ರೆ. ಯಾರು ಬಂದಿಲ್ಲ ಅಂದ್ರೆ ವಾಪಸ್ ಹೋಗೋಣ. ಸಂಜೆ ನಮ್ ಕಾಲೇಜಲ್ಲೇ ನಾವೇ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಆಯ್ತು.
ನಿನ್ ಮಗ ಎಲ್ಲೋನೆ ಗೊತ್ತಾ? ಏ ನಾನು ನನ್ ಗಂಡ ನನ್ ಮಗ ಎಲ್ಲಿದ್ದೀವಿ ಅಂತ ನಿನ್ಗೆ ಹೇಳ್ತಾನೆ ಇರ್ಬೇಕಾ? ವಿಷಯ ಏನು ಅಂತ ಹೇಳು. ನಿಮ್ ಮಗ ಇಲ್ಲಿಗ್ ಬಂದವನೆ ಕನಕ. ಇಲ್ಲಿಗೆ ಅಂದ್ರೆ ಪುಟ್ಟಕ್ಕನ್ ಮೆಸ್ಗೆ. ಯಾಕೆ ಅಂತ ಕಾರಣ ಗೊತ್ತಾದ್ರೆ ನೀವು ಸಾಕಾಗೋಯ್ತೀರ ಕನಕ. ಏಯ್ ಬಿಲ್ಡಪ್ ಕೊಡ್ದೆ ವಿಷಯ ಏನು ಅಂತ ಹೇಳು. ಈ 3 ಜನವು ರಾಖಿ ಕಟ್ಟಿಸ್ಕೊಳಕ್ ಬಂದವನೆ. ಅಕ್ಕ ನಿಮ್ಗೆ 7 ಬಂದಿರ್ತಾನೆ ಅಲ್ಲೂರಾ? ಹಲೋ ಅಕ್ಕ ಅಕ್ಕ ರಾಜವ್ವ, ಸಾಮಾನ್ಯವಾಗಿ ನಮ್ಮನೆಗ್ ಸೇರ್ದವ್ರನ್ನ ನಿಮ್ಮನೆಗ್ ಸೇರ್ಸ್ಕೊಳ್ಳೋದಲ್ವೇ ರೂಢಿ? ಈಗೇನು ನಿಮ್ಮನೆ ಸದಸ್ಯರನ್ನ ನಮ್ಮನೆ ಹುಡುಕ್ತಿದ್ದೀರಲ್ಲ? ಅವನು ಇಲ್ಲಿಗೆ ಬಂದಿದ್ದ ಅನ್ನೋದು ನನ್ಗೆ ಗೊತ್ತೈತೆ. ಎಲ್ಲೇ ಅವನು? ಅವನ್ ಇಲ್ಲೇ ಎಲ್ಲ ಅವನೇ ಅಂತ ನಂಗೆ ಸಂತ ಗೊತ್ತೈತೆ. ಹಲೋ ಹಲೋ ಮೇಡಮ್ ಮೇಡಮ್, ಏನೇನಿದ್ದು? ಬನ್ನಿ ಮೇಡಮ್, ಬನ್ನಿ 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 ಎಲ್ಲಿಗೆ? ಬನ್ನಿ, ನಿಂತ್ಕೊಳ್ಳಿ. ನಿಮ್ ಪಾಡಿಗೆ ನೀವು ನುಗ್ತಿದ್ದೀರಲ್ಲ. ರಾಜವ್ವ, ನಿನ್ ಮಗ ಅವ್ವ ನೀನ್ ಸುಮ್ನಿರವ್ವ. ಈ ಸಂಭ್ರಮದಲ್ಲಿ ನಾವಿಲ್ಲಿ ಇರ್ಬೇಕು ಅಂತ ಅನಿಸ್ತೈತ ಅಣ್ಣ. ನಂಗೂ ಯಾಕೆ ಅವತ್ತು ತಕ್ಷಣ ಸರಿ ಇಲ್ಲ ಅಂತ ಅನ್ಸ್ತೈತೆ ಕಲ. ಸೈಲೆಂಟಾಗಿ ಇಲ್ಲಿಂದ ಕಳ್ಸ್ಕೊಂಡ್ಬಿಡೋಣ. ಸಾರಿ ಕೇಳೋಣ ಅಂತ ಬಂದರೆ ಇಲ್ಲೇನೇನೋ ನಡೀತಿದೆಯಲ್ಲಪ್ಪ. ಬಿಟ್ಟರೆ ರಾಖಿ ಕಟ್ಬಿಡ್ತಾರೆ. ಇಲ್ಲಿಂದ ಹೊರಡದೆ ವಾಸಿ. ಇಲ್ಲೇ ಅವನೇ, ನಾನು ಹುಡ್ಕೊಂಬತ್ತೀನಿ. ಅಯ್ಯೋ ಮೇಡಮ್, ಎಲ್ಲಿ ಹೋಗ್ತಿದ್ದೀರಾ? ನಿಂತ್ಕೊಳ್ಳಿ, ಅವ್ನು ಅಲ್ಲಿಲ್ಲ. ಎದ್ದೇಳೋಣ, ನನ್ನ ಮಗ ಓಡೋದು. ಅಯ್ಯ ನಿನ್ನ ಹುಡ್ಕಕ್ ಬಿಡೆ. ಅಯ್ಯೋ ನೀವು ಬನ್ನಿ, ನಾನು ಹೇಳ್ತಿಲ್ವಾ ಅವನಿಲ್ಲ ಅಂತ? ಬನ್ನಿ, ನಾನು ಹೇಳ್ತೀನಿ ಬನ್ನಿ. ನಿಮಿಷ ಬನ್ನಿ ಬನ್ನಿ, ನಿಂತ್ಕೊಳ್ಳಿ, ಅವನಿಲ್ಲ. ಎಲ್ಲ ಸೇರಿ ನಾಟಕ ಆಡ್ತಾ ಇದ್ದೀರಾ? ಬರ್ಲಿ ಅವನ್ ಮನೆಗೆ, ಕೈತೆ. ನಾನು ಅವತ್ತೇ ಹೇಳಲಿಲ್ವಾಕ ನಮ್ಮ ಮಮ್ಮಿಗೆ ಯಾರೋ ಇಲ್ಲಿಂದ ಇನ್ಫಾರ್ಮೇಶನ್ ಕೊಡ್ತವ್ರೆ ಅಂತ. ನಂಗೆ ಮನೆಗೆ ಹೋದ್ರೆ ಅದೇನು ಕಾದಾಯ್ತೋ ಏನೋ. ಆಚೆ ಕಡೆ ಫ್ರೆಂಡ್ಸ್ನೆಲ್ಲ ನೋಡ್ಕೊಂಡು ಒಂದು ರೌಂಡ್ ಮಾತಾಡಿಸ್ಕೊಂಡು ಯಾಕೆ ಮನೆಗೆ ಹೋಗ್ತೀನಿ. ಸರಿ ಕಣಕ್ಕ, ನಾನು ಬರ್ತೀನಿ. ಅವ್ವ ನಾನು ಬರಲಾ? ಬರ್ತೀನಿ ಸುಮಾ. ಶ್ರೀ ಇಲ್ಲೇ ಇದ್ರಲ್ಲ, ಎಲ್ಲಿ ಹೋದ್ರು? ಅಕ್ಕ ರಾಖಿ ಅಲ್ಲೇ ಇಟ್ಟು. ಅಲ್ಲಿ ಯಾಕೆ ಇಡ್ಬೇಕು? ನಿನ್ ಕೈ ಕೊಡು, ನಿನ್ಗೆ ರಾಖಿ ಕಟ್ತೀವಿ. ನನ್ಗೂ ಸಹನ ಅಕ್ಕನ್ಗೂ ನೀನ್ ಅಣ್ಣ ಇದ್ದಂಗೆ ಅಲ್ವೇನಕ್ಕ? ಸುಮಾ, ನಂಗೊಂದ್ ಸ್ವಲ್ಪ ಓದ್ಕೊಳ್ಳೋದಿದೆ. ಲೈಟ್ ಆನ್ ಆಗಿದ್ರೆ ನಿಂಗೆ ಡಿಸ್ಟರ್ಬ್ ಆಗತ್ತೆ. ನಾನು ಹೊರಗೆ ಹೋಗಿ ಓದ್ಕೋತೀನಿ, ನೀನ್ ಮಲ್ಕೋ. ಇಲ್ಲ ಅಕ್ಕ, ಪರವಾಗಿಲ್ಲ. ನೀನ್ ನಾಳೆ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ತಾನೆ ಪ್ರಾಕ್ಟೀಸ್ಗೆ? ಪ್ರಾಕ್ಟೀಸಾ? ಕೋಚ್ ಇದ್ರೆ ಅಲ್ವಾ, ನಾವು ಹುಡ್ಗಿರೇ ಏನೋ ಒಂದ್ ಪ್ಲಾನ್ ಮಾಡ್ಕೋತೀವಿ. ಸುಮಾ, ನಾಳೆ ಒಂದ್ ದಿವಸ ಹೋಗು. ಅಲ್ಲವಾ ಹೇಳ್ತೀವನಲ್ಲ, ನಾಳೆ ಒಂದ್ ದಿವಸ ಹೋಗು. ಅವ್ವ, ನಾನು ಓದಕ್ ಕೂತ್ಕೋತೀನಿ. ಶಾನೆ ಒತ್ತಿದ್ದಿರ್ಬೇಡ, ಬಿರ್ನೆ ಮಲ್ಕ್. ನಾಳೆನು ಕೋಚ್ ಬಂದಿಲ್ಲ ಅಂದ್ರೆ ಅಷ್ಟೇ. ಆಮೇಲೆ ಏಯ್ ಬರ್ತಾರೆ, ಸುಮ್ಮನೆ ಬಿಟ್ಕಳೆ. ಸರಿ. ಮೊದಲನೇ ಅಕ್ಕಂಗೆ ಪ್ರೀತಿಲ್ ಬಿದ್ದು ನಿದ್ದೆ ಬರ್ತಿಲ್ಲ. ತಗೋ ಬಾಬು.
ನಂಗೆ ಸಾಕು ಯಾಕೆ ಬರುವಂತ ಮಾಡ್ತೀಯ ನೀನಲ್ಲೇ ಅಣ್ಣ ಹೇಗೋ ದೇವರ ದಯದಿಂದ ಮುಂಗುಸಿ ಮೌನ ವೃತ್ತ ಅಂತೇಳಿ ನಿನ್ನ ಅಪಾಯದಿಂದ ಪಾರ್ ಮಾಡ್ದ. ಅಲ್ಲ ಮುಂದಕ್ಕೆಂತ ಮಾಡ್ತೀಯ? ಇದು ಪಾರಾಗಿದ್ದಲ್ಲ ಕಂಡ್ರಲ್ಲ, ಇನ್ನು ಶಾನೆ ಇಕ್ಕಟ್ಟ ಹೋಗೈತೆ. ಸುಮ್ಕಿರಣು, ಒಂದು ಕ್ಷಣದ ಆಕ್ಸಿಡೆಂಟ್ ಇಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಸ್ಸು. ಅಷ್ಟಕ್ಕೂ ಪೂರ್ವಿ ಅವ್ರ ಕಾರಿಂದ ಅತ್ತಿಗೆಗೆ ಆಕ್ಸಿಡೆಂಟ್ ಆಗ್ಬೇಕಿತ್ತು, ಅದರಿಂದ ಅತ್ತಿಗೆ ತಪ್ಪಿಸ್ಕೊಂಡ್ರು. ಈ ಕಡೆ ಅತ್ತಿಗೆ ಕೈಯಿಂದ ಅಣ್ಣ ತಪ್ಪಿಸ್ಕೊಂಡ, ಅವರು ತಪ್ಪಿಸ್ಕೊಂಡ್ರು, ಇವರು ತಪ್ಪಿಸ್ಕೊಂಡ್ರು. ಒಟ್ನಲ್ಲಿ ಆಟ ಮಜಾ ಇದೆ. ತಮಾಷೆ ಮಾಡ್ಕೊಂಡಿದ್ದೀರಲ್ಲ, ನಾಳೆ ಅವ್ರ ಹೆಂಗ್ ಮಾತಾಡೋದು ನಾನು ಒದ್ದಾಡ್ತೀನಿ. ಏನ ಉಪಾಯ ಕೊಡ್ರಲ್ಲ ಮಾವ. ನೀವಿಬ್ರು ಏನ್ ಮಾಡ್ತಿದ್ದೀರಾ ನಮ್ಮ ಮಾವನ್ ರೂಮಲ್ಲಿ? ಅಯ್ಯೋ, ನೀವು ಅನ್ಕೊಂಡಂಗ ನಾವೇನು ಮಾಡ್ತಿಲ್ಲ ಸಿಸ್ಟರ್. ನಾನೇನು ಅನ್ಕೊಂಡೇ ಇಲ್ವಲ್ಲ. ಪೂರ್ವಿ, ಈಟೊತ್ತ ಯಾಕೆ ಬಂದೆ? ಇಷ್ಟೊತ್ತಿಗಾದ್ರೂ ನೀನ್ ಸಿಗ್ತೀಯ, ನಿನ್ ಹತ್ರ ಮಾತಾಡ್ಬೋದಾ ಅಂತ ಬಂದೆ. ನೋಡಿದ್ರೆ ಹೆಲೋ, ನಿಮ್ಗೆ ಹೇಳ್ತಿರೋದು. ಏನ್ ಮಾಡ್ಬೇಕು ಸಿಸ್ಟರ್? ಆಚೆ ಹೋಗಿ, ನಾನ್ ನನ್ನ ಮಾವನ್ ಜೊತೆ ಮಾತಾಡ್ಬೇಕು. ಪೂರ್ವಿ, ನೀವ್ ಹೋಗು, ಈಗ ಮಾತಾಡಕ್ ಆಗಿಲ್ಲ. ಮಾವ ಇವ್ರ ಜೊತೆ ಮಾತಾಡ್ತೀಯ, ನನ್ ಹತ್ರ ಮಾತಾಡಲ್ವಾ? ಎದ್ದೇಳು ಮ್ಯಾಕೆ, ಎದ್ದೇಳು ಅಂದೆ. ಮೊದ್ಲು ಆಚೆಗೆ ನಡಿ, ಏನಾದ್ರೂ ನಾಳೆ ಬೆಳಗ್ಗೆ ಮಾತಾಡಮ್ಮ. ಹಾ, ನಾಳೆ ಬೆಳಗ್ಗೆನೆ ಬರ್ತೀನಿ, ಸರಿನಾ? ಬಾಯ್, ಗುಡ್ ನೈಟ್. ಸಿಸ್ಟರ್ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಏನನ್ನ ನಿನ್ನ ಪಾಡು. ನಾಳೆ ಏನನ್ನ ಆಗ್ಲಿ, ಸ್ನೇಹ ಅಂತ ಹೋಗಿ ಮಾತಾಡದಯ್ಯ. ನೀನ್ ಎಲ್ಗುಂಟೆ ಸುಮಾ? ಪಕ್ಕಾ ಕಳ್ದೋಗಿದೆ, ಡೌಟೇ ಇಲ್ಲ. ಅವ್ವ ಹೇಳಿದ್ಲಲ್ಲ ಖೋಖೋ ಕೋಚಿಂಗ್ ಬಗ್ಗೆ, ವೀರಣ್ಣನ್ ಗದ್ದೆ ಹತ್ರ ಹೋಗಿ ಅಂತ, ಅಲ್ಗೆ ಹೋಗ್ತಿದ್ದೀನಿ. ಹೌದು, ಅವ್ವ ಎಲ್ಲಿ? ನಾನು ಹುಡುಕ್ದೆ ಕಣವಿ, ಎಲ್ಲೂ ಕಾಣ್ಲಿಲ್ಲ. ಶ್ರಾವಣ ಮಾಸದಾಗೆ ಅವ್ವ ಗುಡಿಗೆ ಹೋಗೋದ್ ಮಾಮೂಲಿ ಅಲ್ವೇ, ಹೀಗೆ ಹೋಗಿರ್ತಾಳೆ ಅಂತ ಅನ್ಕೊಂಡ್ ನಾನು ಸುಮ್ಕಾದೆ. ಹಾಯ್ ಅಕ್ಕ. ಬಾ ಕಾವ್ಯ, ನೀನು ಕೋಚಿಗ್ ಹೊಂಟಾ? ಹ್ಞೂ ಅಕ್ಕ, ಮತ್ತೆ ನಮ್ ಕ್ಯಾಪ್ಟನ್ ಹೇಳಿದ್ಮೇಲೆ ಹೋಗ್ಲೇಬೇಕಲ್ವಾ? ಎಲ್ರೂ ಬರೋಕೇನೋ ಹೇಳಿದೀನಿ, ಆದ್ರೆ ಕೋಚ್ ಯಾರು ಅಂತಾನೆ ಗೊತ್ತಿಲ್ಲ. ಅವ್ವನ್ ಮಾತ್ ಕೇಳ್ಕೊಂಡ್ ಹೋಗಿ ಅಲ್ಲಿ ದನ ಮೇಸೋರ್ನೋ ಎಮ್ಮೆ ಮೇಸೋರ್ನೋ ಕೋಚ್ ಅಂತ ತೋರಿಸ್ತಾ ಇದ್ರೆ ಸಾಕು. ಹಂಗೆಲ್ಲ ಆಡ್ಕೋಬೇಡ ಕಣವಿ. ಅವ್ವ 7 ಅಂದ್ಮೇಲೆ ಅವ್ರು ಯಾರೋ ಗೊತ್ತಿರೋರೇ ಆಗಿರ್ತಾರೆ. ಆದ್ರೆ ಅದೇ ಯಾರಂತ ಗೊತ್ತಿಲ್ವಲ್ಲ ಅಕ್ಕ. ನೋಡು, ಯಾರಾದ್ರೂ ಇಷ್ಟೊತ್ತಿಗೆ ಬರಕ್ ಹೇಳ್ತಾರಾ? ಕಾಲೇಜಲ್ಲಿ ಇದ್ದಿದ್ರೆ ಕ್ಲಾಸ್ ಮುಗಿಸಿ ಆಮೇಲೆ ಪ್ರಾಕ್ಟೀಸ್ ಮಾಡಕ್ ಹೋಗ್ತಿದ್ವಿ. ಯಾರೋ ಅವನ್ನ ಕೋಚ್ ಅಂತ ಹೇಳಿ ಯಾಮರ್ಸ್ತಿದಾರೋ ಏನೋ. ಸರಿ, ನಾವು ಹೋಗ್ ಬರ್ತೀವಿ ಅಕ್ಕ. ಒಳ್ಳೆ ಓಟ ಓಡೋ ಓಟಗಾತಿರಾದ್ರೆ ಕಮ್ಮಿ ಹೆಜ್ಜೆಲೆ ಕಂಬದಿಂದ ಕಂಬಕ್ ಜಿಗಿತಾರೆ. ಅತಿ ಕಡಿಮೆ ಟೈಮ್ನಾಗೆ ಎದುರಾಳಿಗಳನ್ನ ಬೆನ್ನತ್ತು ಹೋಗಿ ಯಾರು ಎಚ್ಚು ಮುಟ್ತಾರೋ ಅವರೇ ಗೆದ್ದಂಗೆ. ಸಾಕು, ನಿಲ್ಸು. ಅವ್ವ, ನೀನ್ ಏನ್ ಮಾತಾಡ್ತಿದ್ಯಾ ಅನ್ನೋ ಪ್ರಜ್ಞೆ ಇದ್ಯಾ ನಿನ್ಗೆ? ಇದೆಲ್ಲ ಎಲ್ಲಿಂದ ಕಲ್ತ್ಕೊಂಬಂದೆ? ಈ ಮುತ್ತು ಯಾರ ಕೈಯಿಂದಾದ್ರೂ ಬರ್ಸ್ಕೊಂಬಂದ್ ನಿನ್ಗೆ ಹೇಳ್ಕೊಟ್ನಾ? ಸುಮಾ, ಸಾಕ್, ನಿಲ್ಸವ್ವ. ನಿನ್ ಮಾತಿಗೆ ಬೆಲೆ ಕೊಟ್ಟು ಎಲ್ರೂನು ಕರ್ಕೊಂಬಂದ್ ನೀನ್ ನಿಲ್ಸಿದ್ದೆ. ಯಾರೋ ಒಬ್ರು ಬರ್ತಾರೆ, ನಮ್ಗ್ ಕೋಚಿಂಗ್ ಕೊಡ್ತಾರೆ ಅಂತ ನನ್ಗೂ ಒಂದ್ ಸಣ್ಣ ಆಸೆ ಇತ್ತು. ಆದ್ರೆ ಈಗ ನಾನ್ ನಿಮ್ಗೆಲ್ರಿಗೂ ಹೇಳ್ತಾ ಇವ್ನಿ, ನನಗೂ ಸಾಕ್, ನಿಲ್ಸವ್ವ. ಸದ್ಯ ನೀನ್ ಇದನ್ನ ನಮ್ ಕಾಲೇಜ್ ರೌಂಡ್ ಅಲ್ಲಿ ಮಾಡ್ಲಿಲ್ಲ, ಅದೇ ನನ್ ಪುಣ್ಯ. ಎಲ್ರೂ ಮುಂದೆ ಅವಮಾನ ಆಗೋದ್ ತಪ್ತು. ಬಂದ್ರೆ ಸುಮಾ, ಸುಮಾ ನಿಂತ್ಕೊಳೆ.
ಪುಟ್ಟಕ್ಕ ನನ್ಗೊಂದು ಡೌಟು. ದಿಟ ಹೇಳು, ಇದೆಲ್ಲ ನಿಂಗೆ ಹೆಂಗ್ ಗೊತ್ತು? ನಿಜವಾಗ್ಲೂ ನಿನಗೆ ಈ ಆಟ ಹೇಳ್ಕೊಡಕ್ ಬರ್ತದ? ಹಂಗಾರೆ ಈ ಮಣ್ಣು ಹಗ್ಗ ಎಲ್ಲ ಎತ್ಕೊಂಡೋಗ್ಬಿಡ್ಲೆ? ಬೇಡ, ಅಲ್ಲ ಅಲ್ಲೇ ಇರ್ಲಿ. ಸರಿ ಪುಟ್ಟಕ್ಕ. ಸಾನವ್ರು ಸಾನವ್ರೆ ನಿಂತ್ಕೊಳ್ಳಿ ಪ್ಲೀಸ್. ಐ ಆಮ್ ರಿಯಲಿ ಸಾರಿ. ಸಾನವ್ರೆ ಕ್ಷಮಿಸ್ಬಿಡಿ. ನಾನು ಅವತ್ತು ಕಾಲೇಜಲ್ಲಿ ಹಾಗೆ ಬಿಹೇವ್ ಮಾಡಿದ್ದು ನನ್ನ ತಪ್ಪಾಯಿತು. ನಿಮಗೆ ನಿಜವಾಗ್ಲೂ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ದಡ್ಡ ನಾನು. ಸಾನವ್ರೆ ಪ್ಲೀಸ್ ಕ್ಷಮಿಸಿರಿ ಅಂತ ಒಂದ್ಸತಿ ಹೇಳಿ ಸಾಕು ಪ್ಲೀಸ್. ಅಕ್ಕ, ಅಕ್ಕ. ನೇಹಾ ಸರ್ ನೀವು? ಅದು ನಾನು ಈಗ ಜಸ್ಟ್ ಬಂದೆ. ಕಾಲೇಜಲ್ಲಿ ಅಷ್ಟೆಲ್ಲ ಆಯ್ತಲ್ಲ, ಅದೇನಾಯ್ತು ಅಂತ ಕೇಳೋಣ ಅಂತ ಬಂದೆ. ಅದ್ರ ಬಗ್ಗೆ ಕೇಳಕ್ ಏನಿದೆ? ಅಲ್ಲ, ಅದು ಯಾರೋ ಕೋಚ್ ಇದಾರೆ ಅಂತ ಪುಟ್ಟಕ್ಕ ಅವ್ರು ಹೇಳ್ತಿದ್ರಲ್ಲ, ಅದು ಯಾರು ಅಂತ. ಅದ್ರ ಬಗ್ಗೆ ನಮಗೂ ಗೊತ್ತಿಲ್ಲ ಸರ್. ಅದು ಅವ್ವನೇ ಕೇಳಬೇಕು. ನೀವು ತಿಂಡಿ ತಿಂದ್ರಾ ಸರ್? ಬನ್ನಿ. ಸ್ನೇಹ ಅವ್ರೆ, ನಾನು ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡ್ಬೇಕಿತ್ತು. ಏನು? ಹೆಂಗ್ ಹೇಳ್ಬೇಕು ಅಂತ. ಏನ್ ವಿಷಯ ಹೇಳಿ. ಶ್ರೀ, ಮಿಸ್ಸು, ನಿಮ್ಮ ಹತ್ರ ಹೊಸಿ ಮಾತಾಡ್ಬೇಕಿತ್ತು. ನನ್ಗೆ ಗೊತ್ತಿಲ್ಲ, ನನ್ನಿಂದಿನ ಬಂದ ಇವಳು. ಬಂದಿದುವೆ ಒಂದ್ ರೀತಿಲಿ ಒಳ್ಳೇದಯ, ಆದ್ರೆ ಇದನ್ನ ಉಂತಾವ್ ಹಾಕೊಡ್ತಾಳಲ್ಲ, ಏನ್ ಮಾಡೋದು? ನೋಡಿ ಮಿಸ್ಸು, ನಾನು ಹೊಂಟಾಗ ನಂಗೆ ಗೊತ್ತಿಲ್ಲದೆ ಹಿಂದೆನೆ ಬಂದವಳೆ. ನಾ ಓಡ್ತೀನಿ ಮಿಸ್ಸು, ಇಲ್ಲ ಅಂದ್ರೆ ನಮ್ಮ ಸಾಹೇಬ್ರಿಗೆ ಹಾಕೊಟ್ಬಿಡ್ತಾಳೆ. ಬರ್ತೀನಿ. ಇರಿ ಶ್ರೀ, ನೀವ್ಯಾಕೆ ಅವಳಿಗೆ ಭಯ ಪಡ್ಬೇಕು? ನಿಮ್ ಹಿಂದೆ ಬಿದ್ದು ನಿಮ್ಗೆ ಹಿಂಸೆ ಕೊಡ್ತಿರೋದು ಅವಳು. ಅದು ತಪ್ಪು ಅಂತ ಅವಳು ನೇರವಾಗಿ ಹೇಳಿ. ಇಲ್ಲ ನಾನು ಹೇಳ? ಅಯ್ಯೋ ಬೇಡ ಬೇಡ, ಸಾನೆ ದೊಡ್ಡ ಕಿರಿಗ ಹೋಗ್ತದೆ. ಅದು ಬೇರೆ, ನಾನು ನಿಮ್ದ ಮಾತಾಡ್ತೀವಿ. ಇದನ್ನ ಅವಳು ತೆಪ್ಪು ತಿಳ್ಕೊಂಡಿರ್ತಾಳೆ. ತಪ್ಪಾಗಿ ಅಂದ್ರೆ? ಅಂದ್ರೆ ಹುಡ್ಗಿ ಮಾತಾಡ್ಬೇಕಾದ್ರೆ ಜನ ಏನ್ ಅನ್ಕೋತಾರೋ ಅದೇ. ಅಯ್ಯೋ, ತಿಳ್ಕೊಂಡ್ರೆ ತಿಳ್ಕೊಳ್ಳಿ ಬಿಡಿ. ಯಾವಾಗ್ಲೂ ಜನ ಏನ್ ಅನ್ಕೋತಾರೆ ಅಂತ ಯೋಚನೆ ಮಾಡ್ಕೊಂಡು ಬದುಕಕ್ ಆಗಲ್ಲ ಶ್ರೀ. ನಿಮ್ ಹುಡುಗಿ ಇದಾಳಲ್ಲ, ಅವಳ ಮಾತು ನಡತೆ ಎಲ್ಲಾದ್ರಲ್ಲೂ ದಿಮಾಗ್ ಜಾಸ್ತಿನೇ ಅನ್ನೋದು ಗೊತ್ತಾಗ್ಬಿಡತ್ತೆ. ಅವತ್ತೇ ನೋಡಿದ್ ನಾನು. ಅಯ್ಯೋ ರೀ, ನಿಮ್ ಹುಡುಗಿ ಅಂತಲ್ಲ ಅನ್ಬೇಡಿ.
ಒಂಥರ ಆಯ್ತದೆ. ಅವಳು ಅಲ್ಲೇ ನೋಡ್ಕೊಂಡು ನಿಂತಿದ್ದಾಳಲ್ಲ ಶ್ರೀ, ಅವಳು ಯಾವಾಗ್ಲೂ ಹೀಗೇನಾ? ಅಯ್ಯೋ ಯಾಕೆ ಹೇಳ್ತೀರಾ, ನಂಗೆ ಭಯ ಆಯ್ತದೆ, ನಾನು ಹೊಳ್ತೀನಿ. ಇರಿ ಶ್ರೀ, ಅವಳು ಎಷ್ಟೊತ್ತರೆಗೂ ನಿಂತಿರ್ತಾಳೆ ಅಂತ ನಾನು ನೋಡ್ತೀನಿ. ನೀವು ಒಳಗೆ ಬನ್ನಿ, ತಿಂಡಿ ಮಾಡೋರಂತ. ಅಯ್ಯೋ ಬೇಡ ಮಿಸ್ಸು. ನನ್ ಮುಂದೆನೆ ಕೈ ಹಿಡಿತಾಳಲ್ಲ ಇವಳು, ಇನ್ನು ಸುಮ್ನೆ ಕೂತ್ರೆ ಆಗಲ್ಲ. ಬಂದ್ಲು ತಡೀರಿ. ಹೇಳಬೇಕು ಅನ್ನೋ ಮನಸ್ಸಿದೆ, ಆದರೆ ಧೈರ್ಯ ಸಾಲ್ತಿಲ್ಲ. ನೀವು ಮನ್ಯಾಗ ಬಂದು ಮಾತಾಡ್ದೆ ಹಿಂಗೆಲ್ಲ ಬಂದು ಮಾತಾಡತ್ತಿ ಅಪ್ಪು. ಸರಿ, ನಾನು ಆದಷ್ಟು ಬೇಗ ನಿಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ, ನಿಮ್ಮ ತಾಯಿ ಸ್ನೇಹ ಇಬ್ಬರ ಹತ್ರನೂ ಮಾತಾಡ್ತೀನಿ. ಈಗ ನಿಮಗೆ ನನ್ನ ಮೇಲೆ ಕೋಪ ಇಲ್ಲ ಅಲ್ವಾ? ಇದೆಯಾ? ಅಯ್ಯೋ, ಹೀಗೆ ತಲೆ ಅಲ್ಲಾಡ್ಸಿದ್ರೆ ಏನು ಲೆಕ್ಕ? ಓ, ಕೋಪನ ಕಮ್ಮಿ ಮಾಡೋಕ್ಕೆ ನಾ ಏನಾದರೂ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಇಲ್ಲ ಇಲ್ಲ, ಇರಲಿ, ಇದು ನನ್ನ ಪ್ರೀತಿಯಲ್ಲಿ ಮೊದಲನೇ ಪರೀಕ್ಷೆ. ಪಾಸ್ ಆಗ್ತೀನಿ. ಸುಮಾ, ಇಸ್ಪೇ ಖೋಖೋ ಅಭ್ಯಾಸ ಮುಗ್ದೋಯ್ತನವಿ? ಸದ್ಯ ಎಲ್ ತಡ ಆಗೋಯ್ತೋ ಅಂತ ಅನ್ಕೊಂಡಿದ್ದೆ. ಅವ್ವ ಬಂದಿಲ್ಲ, ವಾಗು, ಅವ್ವ ಬರಷ್ಟ್ರಾಗೆ ಸ್ನಾನ ಮಾಡ್ಕೊಂಡ್ ಬಂದ್ಬಿಡು. ವಾಕ್ ಸುಮಾ, ಸ್ನಾನ ಮಾಡ್ಕೊಂಬಾ. ಏನ್ ಕಿಂಡಲ್ ಮಾಡ್ತಿದ್ಯಾ ಅಕ್ಕ? ನಿಂಗ್ ಗೊತ್ತಿದ್ದು ಹಿಂಗ್ ಆಡ್ಕೋತಿದ್ಯಾ ಅಲ್ವಾ? ನಿಜ ಹೇಳು, ನಿಂಗ್ ಗೊತ್ತು, ಆದ್ರೆ ನಾನ್ ಕೇಳ್ದಾಗ ಏನು ಗೊತ್ತಿಲ್ದೇ ಇರೋ ತರ ನಾಟಕ ಮಾಡ್ದೆ. ಇವನ್ ಹೇಳ್ತಿದ್ಯಾವಿ, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಅಕ್ಕ, ಈ ವಿಷಯದಲ್ಲಿ ತಮಾಷೆ ಮಾಡ್ಬೇಡ ನೀನು. ಎಲ್ರು ಸೇರ್ಕೊಂಡೇ ತರ ಪ್ಲಾನ್ ಮಾಡಿದೀರಾ ಅಲ್ವಾ? ಬೆಳಗ್ಗೆ ದಡ್ಡಿ ತರ ಹೋಗ ಆ ಗದ್ದಲ್ಲಿ ನಿಂತ್ಕೊಂಡಿದೀನಿ. ಎಲ್ರು ಮುಂದೆ ಅವಮಾನ ಆಯ್ತು ನನ್ಗೆ. ಆ ಅವ್ವಂಗೆ ಏನಾಯ್ತೆ? ಯಾಕೆ ಹಿಂಗ್ ಕೂಗಾಡ್ತಿದ್ಯಾ? ನೀನ್ ಪ್ರಾಕ್ಟೀಸ್ಗಂತ ತಾನೇ ಹೋಗಿದ್ದು, ಕೋಚ್ ಬಂದಿದ್ರಾ? ನೀನ್ ಮಾತಾಡ್ಬೇಡ, ಎಲ್ಲ ಆಗಿದ್ ನಿನ್ನಿಂದಾನೆ. ನನ್ನಿಂದನ? ನಾನೇನೇ ಮಾಡ್ದೆ? ನೀನ್ ಕಾಲೇಜಿಗೆ ಬಂದ್ ಮಾತಾಡಿದ್ರೆ ಇದೆಲ್ಲ ಆಗ್ತಿತ್ತಾ? ಏನಕ್ಕೆ ಹೇಳ್ತಿದ್ದಾಳೆ ಇವಳು? ಯಾಕೆ ನಿಮ್ಮಿಬ್ರಿಗೂ ಕೋಚ್ ಯಾರು ಅಂತ ಗೊತ್ತಿರ್ಲಿಲ್ವಾ? ನಾಟಕ ಮಾಡ್ಬೇಡಿ. ಇದನ್ನ ಮುಂಚೆನೆ ಹೇಳಿದ್ರೆ ನಾನು ಒಪ್ಪಲ್ಲ ಅಂತ ಹಿಂಗ್ ಮಾಡಿದ್ರ? ಈಗ ಸರಿಯಾಗಿ ಹೇಳ್ದೆ ಇನ್ನೊಂದ್ ಮಾತಾಡಿದ್ರು ಬಾಯಿ ಮೇಲೆ ತಟ್ಟಿ ನೋಡು. ಅದೇನು ಅಂತ ಕರೆಕ್ಟ್ ಆಗಿ ಹೇಳು. ಯಾರೇ ಕೋಚು? ಬಂದ್ರು ನೋಡು ಕೋಚ್. ಏನವ ಹೇಳ್ತಿದ್ದಾಳೆ ಇವಳು? ಅವ್ರು ನೀನಕ್ಕ ಕೇಳ್ತೀಯಾ? ಖೋಖೋಗೆ ಕೋಚ್ ಒಬ್ರು ಇದಾರೆ, ನಾನೇ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಕೊನೆಗೆ ಅವ್ವನೇ ಕೋಚ್ ಅಂತ ಬಂದ್ ನಿಂತಿದ್ದಾಳೆ. ಏನು ಅವ್ವನ? ಓ, ನಿನ್ಗೂ ಗೊತ್ತಿರ್ಲಿಲ್ವಾ? ಈಗ ಶಾಕ್ ಆಗ್ತಿದ್ಯಾ? ಇಡೀ ಟೀಮ್ ಮುಂದೆ ನನ್ಗೆ ಹೇಗಾಗಿರ್ಬೇಕು? ಸುಮಾ, ಏನವ ಇವಾಗ ಮಾತಾಡಿ ಸಮಾಧಾನ ಮಾಡಕ್ ಬರ್ತಿದ್ಯಾ? ನೀನ್ ಯಾಕೆ ಹಿಂಗ್ ಕೂಗಾಡ್ತಿದ್ಯ? ಇವನಾಗದೆ ಅಂತ ಕೂಗಾಡ್ತಿದ್ಯವ? ನನ್ನವ್ವ ತುಂಬಾನೇ ಬುದ್ಧಿವಂತೆ, ಸೆನ್ಸಿಬಲ್, ಎಲ್ಲದನ್ನು ಅಳಿದು ತೂಗಿ ತೀರ್ಮಾನ ತಗೊಳ್ಳೋಳು ಅಂತ ಎಲ್ರು ಮುಂದೆ ಕೊಚ್ಕೋತಿದ್ದೆ.
ಆದ್ರೆ ಈಗ ಹುಡುಗಿರೆಲ್ಲ ಪುಟ್ಟಕ್ಕನ್ ತಲೆ ಕೆಟ್ಟಿದೆ ಅಂತ ನಗಾಡ್ಕೊಂಡು ಹೋದ್ರು. ಹೌದೇನ್ಲ ಕಟ್ಟಿ? ಪುಟ್ಟಕ್ಕನ್ ಮೆಸ್ತವ ಹೋಗಿದ್ರ? ಹ್ಞೂ ಅತ್ತೆ, ಕಂತಿ ಬೆಳಗ್ಗೆನೆ ಎಲ್ಲೋ ಹೊರಟಿದ್ದ. ಎಲ್ಲಿಗೆ ಅಂತ ಅವ್ನ ಹಿಂದೆ ಹೋದ್ರೆ ಪುಟ್ಟಕ್ಕನ್ ಮೆಸ್ಸು. ಹೌದೇನ್ಲ? ಒತ್ತಾರನೆ ಪುಟ್ಟಕ್ಕನ್ ಮೆಸ್ಸಿಗೆ ಹೋಗಿದ್ಯಾ? ಅದು ಹುಡುಗರಿಗೆ ಏನೋ ಕೆಲಸ ಹೇಳಿದ್ದೆ, ಅವ್ರನ್ನ ನೋಡ್ಕೊಂಡು ಹಂಗಾಸೆ ಮೆಸ್ ಹೋಗಿ ಬಂದೆ ಅವ್ವ. ಪುಟ್ಟಕ್ಕನ್ ಎರಡನೇ ಮಗಳು ಕಂಟಿ ಹತ್ರ ಏನೋ ಮಾತಾಡ್ತಿದ್ಲು ಅಲ್ವಾ? ನಿನ್ನ ಅವಳೇನೋ ಕರೀತಿದ್ಲಲ್ವಾ? ಏನದು? ಏನ್ ಕಂಟಿ? ಶ್ರೀ ಅಂತನಾ? ಅದೆಲ್ಲ ಏನಿಲ್ಲ, ತಿಂದು ಹೋಗ್ಬತ್ತೆ ಅಂತ ಹೇಳ್ತಿದ್ದೆ ಅಟಯ್ಯ. ಓ, ಹಂಗಾರೆ ಇಬ್ರು ಒಟ್ಟೊಟ್ಟಿಗೆ ಊರೆಲ್ಲ ಓಡಾಡ್ತಾ ಇದ್ರಿ ಏನು? ಹಂಗಲ್ಲ ಮಾವಯ್ಯ, ಮೆಸ್ತಾಗ ನಿಂತ್ಕೊಂಡು ಮಾತಾಡ್ತಿದ್ದೋ ಆಟಯ್ಯ. ಕಂಟಿ, ನಾನು ಆ ಮೆಸ್ ಹುಡುಗಿ ಬಗ್ಗೆ ಕೇಳಿಲ್ಲ. ನೀನು ಮತ್ತು ನನ್ನ ಮಗಳು ಇಬ್ರು ಒಟ್ಟೊಟ್ಟಿಗೆ ಓಡಾಡ್ತಾ ಇದ್ದೀರಾ ಅಂತ ಕೇಳಿದೆ. ಒಳ್ಳೆ ಹಿಂಸೆ ಗುರು ಇವ್ರುಗಳ್ತಾವ. ಇದೆಲ್ಲ ಇರ್ಲಿ, ತಗ್ಗವಾ, ಯಾವಾಗ ಮಾತುಕತೆ ಇಟ್ಕೊಳ್ಳೋಣ? ನಾನು ನಿನ್ನೆ ರಾತ್ರಿನೇ ಇದ್ರ ಬಗ್ಗೆ ಮಾತಾಡಮ ಅಂತ ಅನ್ಕೊಂಡೆ, ಆದ್ರೆ ನೀವು ಬಂದೆಟ್ಗೆ ಯಾಕೆ ಅಂತ ಸುಮ್ಕಾದೆ. ಪುರೋಹಿತರು ನಿಶ್ಚಿತಾರ್ಥ ದಿನಾಂಕ ಗೊತ್ತು ಮಾಡವ್ರೆ. ಮೊದ್ಲು ನೀವು ಊಟ ಮುಗಿಸಿ, ಆಮ್ಯಾಕೆ ಆ ದಿನಾಂಕನ್ ಮಾಡಿ. ನಿಮ್ಗೆ ಯಾವ್ದು ಅನುಕೂಲನೋ ಅವತ್ತೇ ನಿಶ್ಚಿತಾರ್ಥ ಮಾಡಿ ಮುಗಿಸು. ಕೋದಂಡ, ಹೋಗ ಚೀಟಿ ತಕ್ಕಮ್ಮ. ಸರಿ ಅಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.